ಹಾಂ ನಮಸ್ಕಾರ. ನನ್ನ ಹೆಸರು ಜನಾರ್ದನ್ ಗಜಾನನ್ ಭಟ್ ಅಂತ, ಈ ತೋಟಗಾರ ಕಲ್ಯಾಣ ಸಂಘದ ಮ್ಯಾನೇಜರ್. ಈಗ ನೀವು ಎಷ್ಟು ವರ್ಷದಿಂದ ಇದ್ದೀರಿ? ಇಲ್ಲಿಂದ ಇಲ್ಲಿ ಒಂದು 31 ವರ್ಷ ಆಯಿತು. 31 ವರ್ಷ. ನಿಮ್ಮ ಚೌಟ್ರಿಯಾಗಿ ಎಷ್ಟು ವರ್ಷ ಆಯಿತು? ಚೌಟ್ರಿಯಾಗಿ 40 ವರ್ಷ ಆಯಿತು. 40 ವರ್ಷ ಆಯಿತು. 30 ವರ್ಷ ನೀವು ಇಲ್ಲಿ ಈಗ ಇದು ಚೌಟ್ರಿ ಆದ್ಮೇಲೆ ಒಂದು ಬಾವಿ ತೆಗೆಸಿದ್ರು. ಒಂದು ಚೌಟ್ರಿ ಅದು ಮೊದಲೇ ನಾ ಬರೋತಂಗ ಮೊದಲೇ ತೆಗೆದಿದ್ದಾರೆ. ಬಾವಿ ಇದ್ದಿತ್ತು, ನೀರು ಕಡಿಮೆ ಆಗ್ತಿತ್ತು. ಅದೀಗ ಮಳೆ ಇದರದ್ದು ಮಾಡಿದ ನಂತರ ಅದೀಗ ಕಂಟಿನ್ಯೂ ನೀರು ಇರ್ತದೆ. ಬೋರ್ವೆಲ್ ತೊಡ್ರಿ ಅಲ್ಲೂ ನೀರು ಬಂತು. ಬೇಸಿಗೆಯಲ್ಲಿ ಹನಿ ಕಡಿಮೆ ಆಗ್ತಿತ್ತು, ಬಾವಿಯಲ್ಲೂ ಕಡಿಮೆ ಆಗ್ತಿತ್ತು, ಬೋರ್ವೆಲ್ಲೂ ಕಡಿಮೆ ಆಗ್ತಿತ್ತು. ಹಾಗಾಗಿ ಸಂದರ್ಭಕ್ಕೆ ಸರಿಯಾಗಿ ಒಂದು ಇದು ಮಾಡಿಕೊಂಡು ನಮ್ಮ ಸಲಹೆ ಮೇರೆಗೆ ತೀರ್ಮಾನ ತಗೊಂಡು 2 ಲಕ್ಷ ಲೀಟರ್ದು ಟ್ಯಾಂಕ್ ಎಲ್ಲ ಮಾಡ್ಕೊಂಡು. ಹೌದು ಹೌದು ಹೌದು. ಆ ಟ್ಯಾಂಕ್ ಎಲ್ಲ ಆದಮೇಲೆ ಇಡೀ ನಿಮ್ಮ ಇದರದ್ದೆಲ್ಲ ನೀರು ಅದಕ್ಕೆ ಹೋಗುವಂಗೆ ಮಾಡಿಕೊಂಡು ಒಂದು ಅಷ್ಟು ನೀರು ಬಾವಿಗೆ ಹೋಗ್ತದೆ. ಕೆಲವು ಚಾವಡಿ ನೀರು ಬೋರ್ವೆಲ್ಲಿಗೆ ಹೋಗ್ತದೆ, ಟ್ಯಾಂಕಿಗೆ ಒಂದಷ್ಟು ಹೋಗ್ತದೆ. 2 ಲಕ್ಷ ಲೀಟರ್ ಟ್ಯಾಂಕ್ ನಿಮ್ಮ ಹತ್ರ ಸ್ಟಾಕು, ನೀರು ಸ್ಟಾಕ್ ಉಂಟು. ಸಾಧಾರಣ ಒಂದು 5-6 ವರ್ಷ ಆಗಿದೆ. ಆಯಿತು, 5.5 ವರ್ಷ ಆಯಿತು. ಕಂಪ್ಲೀಟ್ ಆಗಿದೆ. ಈಗ ನೀವು ಆದರೂ ನೀರಿದೆ ಇನ್ನು? ಇದೆ ಡಿಸೆಂಬರ್ ಹತ್ರ ಬರ್ತಾ ಇದೆ. ಉಂಟು. ನೀರು ಉಳಿಸಿದ ಉದ್ದೇಶ ಅಂತ ಅದೇ ಆಗ್ತದೆ. ಅಂದರೆ ನಮಗೆ ಇವಾಗ ಬೋರ್ವೆಲ್ನಲ್ಲಿ ಬಾವಿಯಲ್ಲಿ ಸ್ವಲ್ಪ ನೀರು ಸಿಗ್ತದೆ, ಅದನ್ನೇ ನಾವು ಮ್ಯಾನೇಜ್ ಮಾಡ್ತೇವೆ. ಇದನ್ನೆಲ್ಲ ಯೂಸ್ ಮಾಡೋದು ಏಪ್ರಿಲ್ ಮೇ ಸೀಸನ್ನಿಗೆ ಆ ನೀರು ಯೂಸ್ ಮಾಡ್ಕೊಳ್ತೇವೆ. ಅಂದರೆ ಮೇ ಎಂಡಿಗೆ ಖಾಲಿ ಆಗ್ತದೆ ಆ ಟ್ಯಾಂಕು. ಅಲ್ಲಿ ಬಾವಿದು ಬೋರ್ವೆಲ್ದು ನೀರು ಬರೋ ಪ್ರಮಾಣ ಸಣ್ಣ ಆದಮೇಲೆ ನಾವು ಈ ನೀರು ಯೂಸ್ ಮಾಡ್ಲಿಕ್ಕೆ ಮಾಡ್ತೇವೆ. ಟ್ರಿಕ್ ನಮ್ದು ಟ್ರಿಕ್ ನಂದು ಅದು ಹಂಗೆ ಮಾಡ್ತೀವಿ. ಹೌದು. ಅವಾಗ ಮುಂದೆ ಅವಾಗ ನೀರು ಇಲ್ದೋದಂಗೆ ಆಗೋಗ್ತದಲ್ಲ, ಅದು ಆಗಬಾರ್ದು ಅಂತೇಳಿ ಅದನ್ನು ಮಾಡಿಸ್ಕೊಂಡಿದ್ದು. ಈಗ ರಾಶಿ ಭಾಳಷ್ಟು ಆಗಿದೆ, ತುಂಬ ಉಪಯೋಗ ಆಯಿತು. ಅಂದರೆ ಅದು ನಮ್ಗೆ ಹೆಚ್ಚಿಗೆ ಗೊತ್ತಾಗೋದು ಅದರದ್ದು ಮಹತ್ವ ಏಪ್ರಿಲ್ ಮೇನಲ್ಲಿ. ಅಲ್ಲಿ ತನಕ ನಮಗೂ ಗೊತ್ತಾಗೋದಿಲ್ಲ. ಬೋರ್ವೆಲ್ನಲ್ಲೂ ಬರ್ತದೆ, ಬಾವಿಲೂ ನೀರು ಸಿಗ್ತದೆ, ಎಲ್ಲ ಆಗಿರ್ತದೆ. ಏಪ್ರಿಲ್ ಮೇ ಬಂತು ಅಂದ್ಕೊಳ್ಳೆ ಇಲ್ಲಿ ಸೀಸನ್ನು ಜೋರು ಇರ್ತದೆ, ಆವಾಗ ನೀರು ಬೇಕಲ್ಲ. ಇಲ್ಲರ ಟ್ಯಾಂಕರ್ನಲ್ಲಿ ಹೊಡ್ಸ್ಕೊಳ್ಬೇಕಾಗ್ತದೆ, ಕೊಡಲೇಬೇಕು. ಅದನ್ನು ಕೇಳೋದಿಲ್ಲ ಅವರು, ನಾವು ನೀರು ಸಪ್ಲೈ ಮಾಡ್ಕೊಳ್ಬೇಕಂತ. ದೊಡ್ಡ ಅದ್ರ ಸಲುವಾಗಿ ನಾವು ಟ್ಯಾಂಕರ್ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಬಾಸ್ ಮನೇಲಿ ಬೋರ್ವೆಲ್ ಉಂಟು, ಬೋರ್ವೆಲ್ಲಿಂದ ನೀರು ತರ್ತಾ ಇದ್ವಿ. ಇಲ್ಲಿಂದ ಒಂದು 2.5 ಕಿಲೋಮೀಟರ್. ಟ್ಯಾಂಕರ್ ಲಿಫ್ಟ್ ಮಾಡ್ಕೊಂಡು 15-20 ಹೋಗ್ತಿತ್ತು. ಇವಾಗ ವರ್ಷಕ್ಕೆ ಒಂದು 3-4 ಅಷ್ಟೇ, ಅಪರೂಪಕ್ಕೆ. ಸೀಸನ್ ಜೋರಿದ್ದರೆ ಹೋಗ್ತದೆ, ಅದು ಇಲ್ಲದ್ರೆ ಅದು ಇಲ್ಲ. ಜಾಸ್ತಿ ಆಗಿದೆ. ಅಂದರೆ ಮೊದಲು ಅದು ಆ್ಯಕ್ಚುಲಿ ಬೋರ್ವೆಲ್ ಇರುವುದೇ 1 ಇಂಚಿಂದು, ಅದು ಈಗ ಸೀಸನ್ ಬಂತು ಅಂದ್ಕೊಂಡು 3/4 ಇಂಚ್ ಆಗ್ಬಿಡ್ತಿತ್ತು ಮೊದಲು. ಈಗ ಸೀದಾ ಬರ್ತದೆ, ಬ್ರೇಕ್ ಕಂಟಿನ್ಯೂ ಬರ್ತದೆ, ಬಾವಿಲೂ ಹನಿ ಜಲ ಜಾಸ್ತಿ ಆಗಿದೆ, ಆಗದೆ ಚಲೋ ನೀರು ಬರ್ತಾ ಉಂಟು. ಈಗ ಮೊದಲೆಲ್ಲ ಹಿಂಗೆ ಸೀಸನ್ನಲ್ಲಿ ಒಂದು 10 ನಿಮಿಷ ಆಗ್ತದೆ, ಈಗ ಹಾಗಿಲ್ಲ, ಅರ್ಧ ತಾಸು 3/4 ತಾಸು ಹಿಂಗೆ ನೀರು ಜಗ್ಲಿಕ್ಕೆ ಆಗ್ತದೆ. ಅನುಕೂಲ ಆಗಿದೆ. ಈಗ ನಮ್ಮ ತೋಟಗಾರಿಕಾ ನಿಮ್ಮ ಸಂಸ್ಥೆಯಿಂದ ನೀವು ಮಾಡಿರ್ತಕ್ಕಂಥದ್ದು ತೋಟಗಾರ ಸಮಯದಿಂದ ಇದು ನಿಮ್ಮ ಇದನ್ನು ನೋಡ್ಕೊಂಡು ಬೇರೆಯವರು ಮಾಡ್ಕೊಳ್ತಾ ಇದ್ದಾರೆ, ಕೊಡುಗೆ ಆಗಿದೆ. ಅಂದರೆ ಯಾರು ಮಾಡಿದ್ರು ಕೇಳ್ತಾರೆ, ನಾವು ನಿಮ್ಮ ಹೆಸರು ಹೇಳ್ತೇವೆ, ಅವ್ರು ಯಾರನ್ನೋ ಇಲ್ಲಿ ಲೋಕಲ್ ಜನರು ಹಿಡ್ಕೊಂಡು ಏನೇನೋ ಮಾಡ್ತಾರೆ. ಆದರೂ ಒಂದು ಅದರದ್ದು ಒಂದು ಹಿಂಗೆ ಸಜೆಷನ್ ಬಂದು ಹಿಂಗೆ ಮಾಡ್ಕೊಳ್ತಾರಲ್ಲ. ನೀವು ಒಂದು ಒಳ್ಳೆ ಕೆಲಸ ಅಂತಂದರೆ 2 ಲಕ್ಷ ಲೀಟರ್ದು ಟ್ಯಾಂಕನ್ನು ನಿಮ್ಮ ವೆಹಿಕಲ್ ಪಾರ್ಕಿಂಗ್ ಜಾಗ ಅಂತ ಏನುಂಟಲ್ಲ ಅದರೊಳಗೆ ಮಾಡ್ಕೊಂಡಿದ್ದೇವೆ. ಹೌದು, ಅಂದರೆ ಪಾರ್ಕಿಂಗಿಗೂ ತೊಂದರೆ ಆಗಬಾರ್ದು, ಹಾಗೆ ನಾವು ಅನುಕೂಲ ಮಾಡ್ಕೊಂಡಿದ್ದೇವೆ. ಈಗ ನಿಮ್ಮ ಚೌಟ್ರಿ ಏನು ರೇಟ್ ಕೊಡ್ತಾ ಇರೋದು? ಈಗ ನಮ್ಮದು ಈಗ ಕಲ್ಯಾಣ ಮಂಟಪ ಬಾಡಿಗೆ ಹೇಳಿ
ಅದು ನಂತರ ಕರೆಂಟ್ ಚಾರ್ಜು, ಕ್ಲೀನಿಂಗ್ ಚಾರ್ಜು, ಅಡುಗೆ ಪಾತ್ರ, ಊಟ ಟೇಬಲ್, ಕುರ್ಚೆ, ರೂಮು, ಬಫೆ ಸೆಟ್ಟು ಎಲ್ಲ ಸೇರಿ 45,000 ಆಗುತ್ತೆ. ಗಾರ್ಡು ಎಲ್ಲ ಸೇರಿ 45,000 ಆಗುತ್ತೆ. ಇದೆಲ್ಲ ಈಗ 1.5 ಲಕ್ಷಕ್ಕೆಲ್ಲ ಸಿಗೋದಿಲ್ಲ. ಇದೆಲ್ಲ ಸರಿ ಲಾಭಕ್ಕೋಸ್ಕರ ಮಾಡಿದ್ದೇ ಅಲ್ಲ, ಜನರಿಗೆ ಅನುಕೂಲ ಆಗಲಿ, ಯಾವನೇ ಇರಲಿ ಅವ್ರಿಗೆ ಅನುಕೂಲ ಆಗಲಿ. ಈ ಬಾವಿಗೆ ಖರ್ಚು ಕೊಡ್ಲಿಕ್ಕೆ ಅವ್ರು ರೆಡಿ ಆಗಬೇಕು ಅಷ್ಟೇ. ಅನುಕೂಲ ಆಗಿದೆ. ಸಮಾಜಕ್ಕೆ ಒಂದು ಜನರಿಗೆ ಒಂದು ಅನುಕೂಲ, ಲೋಕಲ್ ಜನರಿಗೆ ಒಂದು ಅನುಕೂಲ ಆಗ್ತದಲ್ಲ ಹಾಗೆ. ಸರಿ, ಖಂಡಿತ ನೀವು ಮಾಡಿದ್ದು. ಮತ್ತೆ ನನಗೆ ಎಲ್ಲದಕ್ಕಿಂತಲೂ ಇಂಪಾರ್ಟೆಂಟ್ ನಿಮ್ಮ ತೋಟಗಾರ ಚೌಟ್ರಿಯಲ್ಲಿ ಮಳೆ ಕೊಯ್ಲು ಬಗ್ಗೆ ನಿಮ್ಗೆ ಎಷ್ಟು ಕನಸಿದೆ ಅಂತಂದ್ರೆ, ಮಳೆ ಬಂದ್ರೆ ನೀವು ಫಸ್ಟ್ ಬಂದು ಅದು ಮೊದಲು ಮಾಡ್ಕೊಳ್ಳೇಬೇಕು, ಇಲ್ಲೋದ್ರೆ ಆ ರಾಡಿ ಎಷ್ಟು ಅಲ್ಲಿ ಹೋಗ್ಬಿಡ್ತದೆ. ಟಿಪ್ಸ್ ಹೇಳಿ ಬಿಟ್ರೆ ನೀವು ಅದೇನು ಮುಂಜಾಗ್ರತೆ ಮಳೆ ಬರೋಕ್ಕಿಂತ ಅಂದ್ರೆ ಈಗ ನಾವು ಅದು ಈಗ ಮಳೆ ಬಂತು ನಮ್ಗೆ ಅಂದಾಜು ಆಗ್ತದೆ. ಅಂದಾಜು ಆದ ಕೂಡಲೇ ನಾವು ಅದೆಲ್ಲ ಓಪನ್ ಮಾಡಿ ಇಟ್ಬಿಡ್ತೇವೆ. ವಾಲ್ ಎಲ್ಲ ಓಪನ್ ಮಾಡಿಟ್ಟು 2 ಮಳೆ ನೀರಷ್ಟು ಹೊರಗಡೆ ಹೋಗೋದು, ಗಲೀಜಷ್ಟು ಕ್ಲೀನ್ ಆಗಿ ಹೋಗ್ತದೆ. ಆ ಪೈಪ್ನಲ್ಲಿ ಇದ್ದಿದ್ದು ಎಲ್ಲ ಖಾಲಿ ಆಗಿ ಹೋಗ್ತದೆ. ಚೇಂಬರ್ ಪ್ರತಿ ವರ್ಷ ನಾವು ಕ್ಲೀನ್ ಮಾಡ್ಕೊಳ್ಬೇಕು, ಇಲ್ಲರೂ ಚಲೋ ಆಗೋದಿಲ್ಲ. ಜಲ್ಲಿ ತೆಗೆದು ಅದು ವಾಶ್ ಮಾಡಿ ಮತ್ತೆ ಹಾಕೋದು. ಹೌದು. ಮತ್ತೆ ಈ ಟ್ಯಾಂಕಿಗೂ ಹಾಗೆ, ಅದೇ ನೀರಿನ ಟ್ಯಾಂಕಿಗೆ ಸೆಪ್ಟಿಕ್ ಇದು, ಆ ಟ್ಯಾಂಕಿಗೆ ಇದು ಅದನ್ನೆಲ್ಲ ಹಾಕ್ಬೇಕು. ಅದೆಲ್ಲ ಹಾಕ್ಕೊಳ್ಳೋದಾದ್ರೆ ನೀರು ಕ್ಲೀನ್ ಇರುವುದಿಲ್ಲ, ಅದಕ್ಕೆ ಸಣ್ಣ ಕ್ರಿಮಿ ಆಗ್ಬಿಡ್ತದೆ. ಅದೆಲ್ಲ ಮಾಡ್ಕೊಳ್ಬೇಕು. ಅದು ಇಲ್ಲದ್ರೆ ಅದು ಹೋಯ್ತದೆ. ಹೌದು. ಮತ್ತು ವರ್ಷಕ್ಕೆ ಒಂದ್ಸತಿ ಟ್ಯಾಂಕಿ ಎಲ್ಲ ಕ್ಲೀನ್ ಮಾಡಲೇಬೇಕು, ಮಾಡಿಸ್ತಾರೆ. ಅಷ್ಟು ಚೆನ್ನಾಗಿ ನೀವು ಆಸ್ ಎ ಮ್ಯಾನೇಜರ್ ಅದಕ್ಕಿಂತ ನೀವು ಅದನ್ನ ಸ್ವಂತ ಮಗು ತರ ನೋಡ್ತಾರೆ. ಚೆನ್ನಾಗಿ. ಬಟ್ ಇಷ್ಟೆಲ್ಲ ಮಾಡಿದ್ರೆ ಇದನ್ನು ನೋಡಿದ್ರೆ ಬಹಳಷ್ಟು ಜನ ನಮ್ಮ ತೋಟಗಾರಿಕಾ ಚೌಟ್ರಿ ಒಳ್ಳೆ ಕೆಲಸ ಆಗಿದೆ ಅಂತೇಳಿ ನಿಮ್ಮನ್ನು ಸಂಪರ್ಕ ಮಾಡಬೇಕಂದ್ರೆ ನಿಮಗೆ ವಿಳಾಸ ಹೇಳಿ. ಜನಾರ್ದನ್ ಭಟ್, ತೋಟಗಾರ ಕಲ್ಯಾಣ ಸಂಘ, ಕೋರ್ಟ್ ರೋಡು, ಸಿರ್ಸಿ. ಮೊಬೈಲ್ ನಂಬರು 9242948060. ನಿಮಗೆ ಫೋನ್ ಮಾಡಲಿಕ್ಕೆ ಯಾವ ಸಮಯ ಸೂಕ್ತ? ಹಾಗೇನಿಲ್ಲ, ನೀವು ಯಾವ ಟೈಮಿಗೆ ಮಾಡಿದ್ರು ನಾನು ಎತ್ತುತ್ತೇನೆ, ಅದ್ರ ಬಗ್ಗೆ ಎಲ್ಲ ಏನಿಲ್ಲ. ಸರಿ ಬಿಟ್ರೆ ಆಗಲಿ, ಬಿಟ್ರೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಮಳೆ ಬಂದ ತಕ್ಷಣ ಇದಾಗುವಾಗ ಗ್ರೌಂಡ್ ಲೆವೆಲಿಗೆ ಬಂದು ಈಗ ಸ್ವಲ್ಪ ಡೌನ್ ಆಗಿದೆ. ಡೌನ್ ಆಗ್ಬೋದು. ಮತ್ತೆ ಪ್ರತಿ ವರ್ಷ ಬೇಸಿಗೆಯಲ್ಲಿ ಕಡಿಮೆ ಆಗ್ತಿತ್ತಲ್ಲ, ಕಮ್ಮಿ ಆಗೋದಿಲ್ಲ. ಕಮ್ಮಿ ಆಗೋದು. ಇದು ಮಾಡಿದ ತಕ್ಷಣ ನಿಮಗೆ ಮಾಡಿದ ನಂತರ ಸಾಮಾನ್ಯ ಬೇಸಿಗೆ ಒಳಗೂ ಸಾಮಾನ್ಯ ಒಂದು 8-10 ಫುಟ್ ನೀರು, 8 ಫೀಟ್ ನೀರು ಇರ್ತದೆ. ಇದೊಂದು ನಿಮಗೆ ಇದೊಂದು ತುಂಬ ಅನುಕೂಲ ಆಯಿತು. ಈ ಬಾವಿಗೆ ನೀರನ್ನು ಹಿಂಗಿಸೋದ್ರಿಂದ ನಿಮಗೆ ಇದೊಂದು ಬಾವಿಗೆ ಮರುಪೂರ್ಣ ಮಾಡುವಂಥ ಕೆಲಸ, ಬೋರ್ವೆಲ್ಗೆ ನೀರು ಹಿಂಗಿಸುವಂಥ ಕೆಲಸ, ಮತ್ತು 2 ಲಕ್ಷ ಲೀಟರ್ಗೆ ತೊಟ್ಟಿಯಲ್ಲಿ ನೀರು ತುಂಬಿಸುವಂಥ ಕೆಲಸ. ಇದೆಲ್ಲ ಆದಮೇಲೆ ನಿಮಗೆ ಟ್ಯಾಂಕರ್ ನೀರಿನ ಬಳಕೆ ಈಗ ಇಲ್ಲವೇ ಇಲ್ಲ. ಈಗ ಆರಾಮಾಗಿ ನೀರಿನ ಸಮಸ್ಯೆ ಇದ್ದಂಗೆ ಸಮಸ್ಯೆ ಇದೆ. ಅಲಂ ಅಂತ ಬರುತ್ತೆ. ಅಲಂ ಅಂತ ಸ್ಫಟಿಕ ಒಂದು 10 kg ತನ್ನಿ. 10 kg. ಇದಕ್ಕೊಂದು 2 kg ಹಾಕಿ, ಅದಕ್ಕೆ 2 kg ಹಾಕಿ, ಇನ್ನೊಂದಷ್ಟು ಇಟ್ಕೊಂಡಿರಿ. ನೆಕ್ಸ್ಟ್ ಮಳೆ ಬರುತ್ತಲ್ಲ, ಮತ್ತೆ ಯಾರು ಮಾಡಿ ಸ್ಫಟಿಕ ನೀವು ಎಷ್ಟೇ ನೀರು ಗಲೀಜಿರಲಿ ಸ್ವಚ್ಛ ಮಾಡಿಬಿಡುತ್ತೆ. ಅದು ಒಳ್ಳೆ ಇದು 5 ಥರ ಇತ್ತು. ಸ್ಫಟಿಕ ಅಂತ ಹೇಳ್ತೀವಲ್ಲ, ಹೌದು. ಸ್ಫಟಿಕ ಆಗ್ಬೋದು, ನಿಮ್ಮ ಮನೆಗೂ ಆಗ್ಬೋದು. ನಾವೀಗ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ನಿಮ್ಗೊಂದು ಸುಣ್ಣ ಹೊಡೆದ್ಬಿಡ್ಬೇಕು. ಅವ್ರಿಗೆ ಇದು ಯಾವುದೂ ಹೋಗಲ್ಲ, ಜಿರ್ಲೆ ಅಲ್ಲಿಗೆ ಇಲ್ಲಿ ಯಾವುದೂ ಹೋಗುತ್ತೆ. ಇದರೊಳಗೆ ಮೇಲೆ ತಳಗೆ ಹೋಗ್ತದಲ್ಲ, ಹಾಗೆ ಹಾಕು ಕಡೆಗೆ. ಹಾಕು. ಆತ್ಮೀಯ ವೀಕ್ಷಕರ ನಮಸ್ಕಾರ. ನಾನು ಇವತ್ತು ಸಿರ್ಸಿಯ ನಗರ ಪೇಟೆಯಲ್ಲಿದ್ದೇವೆ. ಇಲ್ಲಿ ತುಂಬ ಓಲ್ಡ್ ಕಲ್ಯಾಣ ಮಂಟಪ, ಸಿರ್ಸಿಯ ತೋಟಗಾರ ಕಲ್ಯಾಣ ಮಂಟಪದಲ್ಲಿದ್ದೇವೆ. ಇಲ್ಲಿ ನಮ್ಮ ಅಧ್ಯಕ್ಷರು ಹೆಗ್ಡೆ ಅವರಿದ್ದಾರೆ. ಅವರ ಜೊತೆಯಲ್ಲಿ
ನೀರಿನ ಬಗ್ಗೆ ನಾವು ಇಲ್ಲಿ ಏನೇನು ವ್ಯವಸ್ಥೆಗಳು ಮಾಡಿದ್ದಾರೆ, ಮಳೆ ನೀರು ಕೊಯ್ಲು ಯಾವ ಥರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇಲ್ಲಿ ಸಹ ಮೊದಲು ಒಂದು ಬಾವಿ ಇತ್ತು, ಆಮೇಲೆ ಒಂದು ಬೋರ್ವೆಲ್ ಹಾಕಿದ್ರು, ಅದು ಸಹ ನೀರು ಶಾರ್ಟೇಜ್ ಆಗಿ ಕೊನೆಗೆ ಸಹ ಒಂದು ಟ್ಯಾಂಕರ್ ಸಹ ವ್ಯವಸ್ಥೆ ಮಾಡಿ ಅಲ್ಲಿಂದಲೂ ನೀರು ತರುವಂಥ ಒಂದು ವ್ಯವಸ್ಥೆ ಮಾಡಿದ್ರು. ನಮ್ಮ ಹೆಗ್ಡೆಯವರು ಈ ಸಮಸ್ಯೆನೆಲ್ಲ ಗಮನಿಸಿಬಿಟ್ಟು ಫಸ್ಟು ಇದಕ್ಕೊಂದು MP ಹೆಗ್ಡೆಯವರು ಈ ನೀರಿಗೆ ಒಂದು ಶಾಶ್ವತವಾದ ಪರಿಹಾರ ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮನ್ನು ಕರೆಸಿ ಕೆಲವು ಕ್ರಮಗಳು ತೊಗೊಂಡಿದ್ದಾರೆ. ಏನೇನು ಕೆಲಸಗಳು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಒಟ್ಟಿಗೆ MP ಹೆಗ್ಡೆಯವರು ಇದ್ದಾರೆ. ವೃಂದಕರಣ ಹೆಗ್ಡೆ ಸರ್, ನಮಸ್ಕಾರ. ನಮ್ಮ ಆತ್ಮೀಯ ವೀಕ್ಷಕರು 1 ಲಕ್ಷಕ್ಕೂ ಹೆಚ್ಚು ವೀಕ್ಷಕರಿದ್ದಾರೆ. ಸಾಕಷ್ಟು ಜನ ಟಿವಿಗಳಲ್ಲಿ ನೋಡ್ತಿದ್ದಾರೆ. ನಿಮ್ಮ ಕಲ್ಯಾಣ ಮಂಟಪದಲ್ಲಿ ಯಾವ ಥರ ಮಳೆ ನೀರು ಕೊಯ್ಲು ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಅದು ಇದು ಮೊದಲನೇದಾಗಿ ನಾವು ದೇವರಾಜ್ ರೆಡ್ಡಿ ಅವರಿಗೆ ಧನ್ಯವಾದ ಹೇಳ್ತೀವಿ. ಸರಿಯಾದ ನೀರಿನ ಕೊರತೆ ಇಲ್ಲಿ ಭಾಳಷ್ಟು ಇತ್ತು ನಮಗೆ. ಈಗ 2 ವರ್ಷದಿಂದ ಈಗ ಇಲ್ಲಿ 2 ಲಕ್ಷ ಲೀಟ್ರ್ ಕೆಪಾಸಿಟಿದು ಒಂದು ವಾಟರ್ ಟ್ಯಾಂಕು ಮಾಡಿದ್ದೀವಿ ಮಳೆ ಕೊಯ್ದು. ಇನ್ನೊಂದು ಬೋರಿಗೆ ವರ್ಷಾವಧಿ ಲಕ್ಷಾವಧಿ ಲೀಟ್ರ್ ಈಗ ನೀರು ಕುಡಿಯೋ ವ್ಯವಸ್ಥೆ ಆಗಿದೆ. ಬೋರ್ವೆಲ್ಲು ಇಂಪ್ರೂವ್ ಆಗಿದೆ. ಮತ್ತು ಬಾವಿ ನೀರಿಗೂ ಎಲ್ಲ ಯಾವುದೇ ಮಳೆ ನೀರನ್ನು ನಾವು ವೇಸ್ಟ್ ಆಗಲಿಕ್ಕೆ ಬಿಡಲಿಲ್ಲ. ಪೂರ್ಣ ಇಲ್ಲೇ ಇಂಗಿಸುವ ಕೆಲಸ ಮಾಡಿದ್ದೀವಿ. ಅದರಿಂದ ನಮಗೆ ಈಗ ನೀರಿನ ಸಮಸ್ಯೆ ಬಿಲ್ಕುಲ್ ಇಲ್ಲ. ಭಾಳ ಇದರಿಂದ ಉಪಕಾರ ಆಗಿದೆ, ಒಳ್ಳೆಯದಾಗಿದೆ. ಮೊದಲು ನೀವು ಎಷ್ಟು ಟ್ಯಾಂಕರ್ ನೀರು ತರ್ತಾ ಇದ್ರಿ? ಟ್ಯಾಂಕರ್ ನೀರು ಹೋಗೋತ್ತ ಅಂದರೆ ಅದು ಲೆಕ್ಕ ಇರ್ತಿತ್ತಿಲ್ಲ ಅಷ್ಟೊಂದು. ಮತ್ತು ಅದಕ್ಕೋಸ್ಕರ ಒಂದು ಟ್ಯಾಂಕರೇ ತೊಗೊಂಡ್ರಿ? ಟ್ಯಾಂಕರು ತೊಗೊಂಡ್ವಿ, ನೀರು ಹೊರಗಿಂದ ತಂದು ಸಮಸ್ಯೆ ಆಗಬಾರ್ದು ಹೇಳಿ. ಈಗ ಯಾವುದಕ್ಕೂ ಈಗ ಅದರದ್ದು ಅವಕಾಶ ಇಲ್ಲ. ಇಲ್ಲೇ ನೀರಿನ ವ್ಯವಸ್ಥೆ ಫುಲ್ಲಾಗಿದೆ. ನಿಮಗೆ ಮೊದಲು ಎಷ್ಟು ವರ್ಷದಿಂದ ಈ ಸಮಸ್ಯೆ ಆಯಿತು, ನೀರಿನ ಸಮಸ್ಯೆ? ನಮ್ಮದು ಇದು ಕಲ್ಯಾಣ ಮಂಟಪ ಮಾಡಿದ್ದು 1980ನೇ ಇಸ್ವಿ. 1980ನೇ ಇಸ್ವಿಯಲ್ಲಿ. ಅದೇ ಆರಂಭದಿಂದಲೂ ಸ್ವಲ್ಪ ಇಲ್ಲಿ ಇವಾಗ ಬೋರ್ ವಾಟರ್ ಆಗಲಿ ಎಲ್ಲ ನೀರಿನ ವಾಟರ್ ಕಮ್ಮಿ. ಈಗ ನಮಗೆ ಏನು ಈಗ ಎಷ್ಟೇ ಕಾರ್ಯ ಆಗಲಿ ನಮಗೆ ನೀರಿನ ಕೊರತೆ ಯಾವುದೂ ಆಗ್ತಾಯಿಲ್ಲ ಅನ್ನೋದು ಸಂತೋಷ. ಮತ್ತು ಈಗ ನೀರು ವೇಸ್ಟಾಗಿ ಹೋಗ್ತಾ ಇದ್ದನ್ನು ನಾವು ಉಪಯೋಗ ಮಾಡ್ಕೊಂಡು ಇದದ್ದು ಅದರಲ್ಲಿ ಒಳ್ಳೆಯ ಒಂದು ಪ್ರತಿಫಲ ನಾವು ಕಂಡಿದ್ದೀವಿ. ಈಗ ಇದೊಂದು ಏನು ಅಂತ ಶಾಶ್ವತವಾದ ಪರಿಹಾರ. ಮತ್ತು ಏನು ಒಂದು ಸರಿ ಇನ್ವೆಸ್ಟ್ಮೆಂಟು ಅಂದರೂ ಒಂದು ಸರಿ ಮಾಡೋದು ಅಂದರೆ ಈಗ ಅದಕ್ಕೇನು ನಮಗೆ ಖರ್ಚು ಮಾಡಬೇಕಾಗಿದೆ ಅಂತ. ಸೊ ಅದರಿಂದ ಎಲ್ಲ ದೃಷ್ಟಿಯಿಂದ ಆರ್ಥಿಕವಾಗಲಿ ನಮ್ಮ ಅನುಕೂಲಕ್ಕಾಗಲಿ ಎಲ್ಲ ಒಳ್ಳೆಯದಾಗಿದೆ. ಈಗ ನಿಮ್ಮಲ್ಲಿ 2 ಚೌಲ್ಟ್ರಿ ಇದೆ, ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ ಇದೆ, ಹಾಸ್ಟೆಲ್ ಬಿಲ್ಡಿಂಗ್ ಇದೆ, ನೀರಿನ ಬೇಡಿಕೆ. ಈಗ ಲೇಡೀಸ್ ಹಾಸ್ಟೆಲ್ ಇದೆ. ಹೌದು, ಅದು 3ಕ್ಕೂ ನಮಗೆ ಈಗ ನೀರಿನ ಕೊರತೆ ಹೇಳೋದು ಯಾವುದೂ ಇಲ್ಲ. ಅಷ್ಟು ನೀರಿನ ಸಮಸ್ಯೆ ಫುಲ್ಫಿಲ್ ಆಗಿದೆ. ಮತ್ತು ಹಳೆ ಬೋರಿಗೂ ಸ್ವಲ್ಪ ನೀರು ಕೊಟ್ಟಿದ್ದರಿಂದ ಅದು ಇಂಪ್ರೂವ್ ಆಗಿದೆ. ನೀವು ಸಿರ್ಸಿಯ ಜನಗಳಿಗೆ, ರಾಜ್ಯದ ಜನಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ನಿಮ್ಮನ್ನು ನೋಡ್ಕೊಂಡು? ಅವರು ಅಲ್ಲ, ಇದು ಈಗ ನಮ್ಮದು ಏನಿದೆ ವೇಸ್ಟಾಗಿ ಹೋಗೋ ನೀರನ್ನು ನಾವು ಉಪಯೋಗ ತಗೊಂಡು ಇದರಿಂದ ದೇಶ ಸೇವೆನೂ ಹೌದು ನಾವು ತಿಳ್ಕೊಂಡವ್ರು. ಆಯಿತಾ? ಈಗ ಎಲ್ಲ ಜನರಿಗೂ ಉಪಕಾರ. ಮತ್ತು ಇನ್ನೂ ಒಂದು ದೊಡ್ಡ ನಮಗೆ ಅನುಕೂಲ ಕಂಡಿತ್ತು ಅಂದರೆ ಬೋರಿಗೆ ಹಾಕಿದ್ದು ಲಕ್ಷಾಂತರ ಲೀಟ್ರ್ ನೀರು ಹೋಗ್ತದೆ ಪ್ರತಿ ಇದರಲ್ಲಿ. ಆಜು ಬಾಜು ಬಾಕಿ ಇದೇನಿದೆಯೋ ಅವರಿಗೂ ನೀರಿನ ಇದು ಇಂಪ್ರೂವ್ ಆಗಿದೆ. ಅದಕ್ಕಾಗಿ ನಮಗೂ ಇದಕ್ಕೂ ಅನುಕೂಲ. ಸೊ ನನ್ನ ಅನುಭವದ ಪ್ರಕಾರ ಎಲ್ಲರೂ ಇದನ್ನು ಮಾಡಬೇಕು ಅಂತ ಹೇಳೋದು ನನ್ನೊಂದು ಅಭಿಪ್ರಾಯ. ಓಕೆ ವೀಕ್ಷಕರೇ, ನಮ್ಮ MP ಹೆಗ್ಡೆ ಸರ್ ಮಾತು ಕೇಳಿದ್ರಿ. ಸಿರ್ಸಿಯಲ್ಲಿ ಬೀಳುವಂತಹ 2000 ಮಿಲಿಮೀಟರ್ಗೂ ಹೆಚ್ಚು ಮಳೆ ಬೀಳ್ತದೆ. ಬಿದ್ದಂಥ ನೀರು ವ್ಯರ್ಥವಾಗಿ ಹರಿದೋಗ್ತಾಯಿತ್ತು. ಅವರು ಇಡೀ ಕಮರ್ಷಿಯಲ್ ಬಿಲ್ಡಿಂಗಿನ ಅಷ್ಟು ಸ್ಲ್ಯಾಬ್ ನೀರು ತಗೊಂಡೋಗಿ ಬೋರ್ವೆಲ್ಗೆ ಮರುಪೂರ್ಣ ಆಗೋದ್ರಿಂದ ಅವರು ಹೆಗ್ಡೆಯವರು ಹೇಳಿದಂಗೆ ಲಕ್ಷ ಲೀಟರ್ ನೀರು ಬೋರ್ವೆಲ್ ಕುಡಿಯುವಂಥ ಒಂದು ಕೆಲಸ ಆಗಿದೆ. ಇದು ಒಟ್ಟು ಎಷ್ಟು ಎಕರೆ? ಇದು ನಮ್ಮದು 2 ಎಕರೆ ಜಾಗದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟೊಂದು ಲಕ್ಷಾಂತರ ಲೀಟರ್ ನೀರು ವ್ಯರ್ಥವಾಗಿ ಹರಿದು ಚರಂಡಿ ಸೇರ್ತಾ ಇತ್ತು. ಕೋಟ್ಯಾಂತರ ಲೀಟರ್ ನೀರು ಇವತ್ತಿಲ್ಲಿ ಸದ್ಬಳಕೆ ಆಗ್ತದೆ. 2 ಲಕ್ಷ ಲೀಟರ್ ತೊಟ್ಟಿ ತುಂಬುತ್ತೆ, ಬಾವಿಗೆ ಮರುಪೂರ್ಣ ಆಗ್ತದೆ ಮತ್ತು ಬೋರ್ವೆಲ್ಗೂ ಮರುಪೂರ್ಣ ಆಗಿ ನನ್ನ ಪ್ರಕಾರ ಸಿರ್ಸಿಯಲ್ಲಿ ಒಂದು ದೊಡ್ಡ ಒಂದು ವಿಶೇಷವಾದ ಪ್ರಯತ್ನವನ್ನು ತೋಟಗಾರ ಕಲ್ಯಾಣ ಮಂಟಪ ಇಲ್ಲಿ ಕೆಲಸ ಆಗಿದೆ. ಇದಕ್ಕೆ MP ಹೆಗ್ಡೆ ಅವರು ಮತ್ತು ಅವರ ಇನ್ನೂ ಒಂದು ವಿಷಯ, ಇಲ್ಲಿ ಸುತ್ತಮುತ್ತಲು ಸುಮಾರು 1 ಕಿಲೋಮೀಟರ್ವರೆಗೂ ಈಗ ಬಾವಿ ನೀರಿಗೆಲ್ಲ ಇಂಪ್ರೂವ್ ಆಗಿದ್ದು ಅನುಭವ. ಯಾಕೆಂದರೆ ಕಳೆದ ಬಾರಿಗಿಂತ ಈ ವರ್ಷ ಮಳೆ ಕಮ್ಮಿ, ಆದರೂ ನೀರು ಇಂಪ್ರೂವ್ ಆಗಿದೆ. ಈ ಥರದಲ್ಲಿ ಎಲ್ಲರೂ ಇಂಥ ಒಂದು ಸಣ್ಣ ಪ್ರಯತ್ನಗಳು ಮಾಡಿದ್ರೆ ಕೋಟ್ಯಾಂತರ ಲೀಟರ್ ನೀರನ್ನು ಇಂತಹ ಒಂದು ಮಳೆಯ ಕಾಡು ಅಂತ ಹೇಳ್ಬೋದು, ಇಂತಹ ಜಾಗದಲ್ಲಿ ಇಂಥ ಒಂದು ಕೆಲಸಗಳಾಗುತ್ತೆ ಅಂತಂದರೆ ಎಲ್ಲರೂ ಇಂಥ ಪ್ರಯತ್ನ ಮಾಡಿ ಅನ್ನೋದು ನಮ್ಮ ಒಂದು ಸಂದೇಶ. ಥ್ಯಾಂಕ್ಸ್.
ಧನ್ಯವಾದ.